ನೋಡ್ತಾ ಇದೆಯಾ ಮೇಲೆ ಎಸ್ ಸರ್. ಆಹಾರದ ಘಟಕಗಳು ಯಾವುದು ಅಂತ ನಿಮ್ಗೆ ಈಗಾಗಲೇ ನಾನು ಹೇಳಿದ್ದೀನಿ ಅಲ್ವಾ? ಯಾರಾದರೂ ಒಬ್ಬರು ಎದ್ದಿದ್ಕೊಂಡು ಆಹಾರದ ಘಟಕಗಳು ಯಾವ್ದು ಅಂತ ಹೇಳ್ಬಿಡ್ತೀರಾ? ಹೇಳಪ್ಪ. ಕಾರ್ಬೋಹೈಡ್ರೇಟ್ಸು, ನೀರು, ನಾರು ಪದಾರ್ಥ, ಮಿನರಲ್ಸ್, ವಿಟಮಿನ್ಸ್, ಪ್ರೋಟೀನ್ಸ್. ಲಿಪಿಡ್ಸ್. ಸೊ ನಾವಿವತ್ತು ಪ್ರೋಟೀನ್ಸು, ಕಾರ್ಬೋಹೈಡ್ರೇಟ್ಸು, ಲಿಪಿಡ್ಸು ಈ ಟೆಸ್ಟನ್ನು ನಾವು ಈ ಕ್ಲಾಸಲ್ಲಿ ಮಾಡ್ತೀವಿ. ಅರ್ಥ ಆಗ್ತಿದೆಯಾ? ಮುಖ್ಯವಾಗಿ ಕಾರ್ಬೋಹೈಡ್ರೇಟ್ಸ್ ಮತ್ತೆ ಪ್ರೋಟೀನ್ಸ್ ಮತ್ತೆ ಲಿಪಿಡ್ಸ್ ಈ ಪರೀಕ್ಷೆಗಳನ್ನ ಮಾಡೋಣ. ಮೊದಲನೇದಿಗೆ ಕಾರ್ಬೋಹೈಡ್ರೇಟ್ಸ್ ಪರೀಕ್ಷೆ ಮಾಡೋಣ. ಕಾರ್ಬೋಹೈಡ್ರೇಟ್ಸ್ ಯಾವ್ದ್ಯಾವ್ದ್ರಲ್ಲಿ ಇರುತ್ತೆ ಅಂತ ಹೇಳಿದೀವಿ? ಅನ್ನ, ಅಕ್ಕಿಯಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ರಾಗಿಲಿ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಗೋಧಿಲಿ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಅಂತ ಹೇಳಿದ್ವಿ. ಜೊತೆಗೆ ಆಲೂಗಡ್ಡೆಯಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಅಂತ ಹೇಳಿದ್ವಿ ಅಲ್ವಾ? ಸೊ ಇಲ್ಲಿ ಆಲೂಗಡ್ಡೆ ಪೇಸ್ಟ್ ತಗೊಂಡು ಬಂದಿದ್ದೀವಿ. ಏನಿದು? ಬೇಯಿಸಿರೋ ಆಲೂಗಡ್ಡೆಗೆ ನಾನು ಸ್ವಲ್ಪ ಡಿಸ್ಟಿಲ್ಡ್ ವಾಟರ್ ಹಾಕೊಂಡು ಪೇಸ್ಟ್ ಟೈಪ್ ಮಾಡ್ತಾ ಇದ್ದೀನಿ. ಏನ್ ಮಾಡ್ತಾ ಇದ್ದೀನಿ? ಡಿಸ್ಟಿಲ್ಡ್ ವಾಟರ್ ಇದು ಆಯ್ತಾ? ಏನಾಯ್ತು ಈಗ? ಸ್ವಲ್ಪ ಪೇಸ್ಟ್ ಟೈಪ್ ಆಯ್ತು. ಸೊ ನಾವು ಕಾರ್ಬೋಹೈಡ್ರೇಟ್ಗೆ ಇನ್ನೂ ಎರಡು ಹೆಸರಿದೆ. ಪಿಷ್ಟ ಅಂತಾನು ಕರಿತೀವಿ. ಏನಂತ ಕರಿತೀವಿ? ಅದ್ರ ಜೊತೆಗೆ ಇಂಗ್ಲಿಷಲ್ಲಿ ಸ್ಟಾರ್ಚ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸ್ಟಾರ್ಚ್ ಅಂದ್ರೂ ಒಂದೇ, ಪಿಷ್ಟ ಅಂದ್ರೂ ಒಂದೇ, ಕಾರ್ಬೋಹೈಡ್ರೇಟ್ ಅಂದ್ರೂ ಒಂದೇ. ಸೊ ಇದು ಇದೆಯಾ ಇಲ್ವಾ, ಆಹಾರದಲ್ಲಿ ಇದೆಯಾ ಇಲ್ವಾ ಅಂತ ಹೆಂಗ್ ಚೆಕ್ ಮಾಡೋದು ಅಂದ್ರೆ ಅದಕ್ಕೆ ಅಯೋಡಿನ್ ಪರೀಕ್ಷೆ, ಅಯೋಡಿನ್ ಟೆಸ್ಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ನೋಡಿ, ಇದು ಅಯೋಡಿನ್ ದ್ರಾವಣ. ಇದು ಏನಿದು? ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆಯಾ ಅಯೋಡಿನ್ ದ್ರಾವಣ ಅಂತ? ಇದನ್ನ ತಗೊಂಡು ಅದಕ್ಕೆ ನೀರಿನ ಒಂದು 5 ಡ್ರಾಪ್ ಅಯೋಡಿನ್ ದ್ರಾವಣ ಹಾಕೊಂಡು 10 ಡ್ರಾಪ್ ನೀರನ್ನ ಹಾಕೊಂಡಿದ್ದೀನಿ. ಅಯೋಡಿನ್ ದ್ರಾವಣ ಆಗಿದೆ. ಅಯೋಡಿನ್ ದ್ರಾವಣವನ್ನ ಕಾರ್ಬೋಹೈಡ್ರೇಟ್ ಇರುವಂತ ಆಹಾರ ಪದಾರ್ಥಕ್ಕೆ ಅಥವಾ ಯಾವುದೇ ಆಹಾರ ಪದಾರ್ಥಕ್ಕೆ ಸೇರಿಸಿದಾಗ ಅದೇನಾದ್ರು ಕಪ್ಪು ಮಿಶ್ರಿತ ನೀಲಿ ಬಣ್ಣಕ್ಕೆ, ಫುಲ್ಲು ಡಾರ್ಕ್ ಬ್ಲೂ ತಿರುಗಿದ್ರೆ ಅದ್ರಲ್ಲಿ ಕಾರ್ಬೋಹೈಡ್ರೇಟ್ ಇದೆ ಅಂತ. ನೋಡ್ರಿ, ಇದು ಯಾವ ಬಣ್ಣ ಇದೆ? ಅಯೋಡಿನ್ ಯಾವ ಬಣ್ಣ ಇದೆ? ಆರೆಂಜ್ ಅನ್ಕೊಳ್ಳಿ ಅಥವಾ ಹಳದಿ ಅನ್ಕೊಳ್ಳಿ, ಆ ಟೈಪ್ ಇದೆ ಅಲ್ವಾ? ಸೊ ಇದು ಕಪ್ಪು ಮಿಶ್ರಿತ ನೀಲಿ ಬಣ್ಣನ ತರುತ್ತಾ ಇಲ್ವಾ? ತಂದ್ರೆ ಕಾರ್ಬೋಹೈಡ್ರೇಟ್ ಇದೆ, ಇಲ್ಲ ಅಂದ್ರೆ ಇಲ್ಲ. ನೋಡೋಣ. ನೋಡಿ, ಹಾಕ್ತಾ ಇದ್ದೀನಿ. ಏನಾಗ್ತಾ ಇದೆ? ಕಪ್ಪು ಮಿಶ್ರಿತ ನೀಲಿ ಬಣ್ಣಕ್ಕೆ ತಿರುಗ್ತಾ ಇದೆ. ಯಾವ ಕಲರ್ ಕಾಣಿಸ್ತಾ ಇದೆ? ಕಪ್ಪು. ಡಾರ್ಕ್ ಬ್ಲೂ. ಯಾವ ಕಲರ್ ಕಾಣಿಸ್ತಾ ಇದೆ? ಡಾರ್ಕ್ ಬ್ಲೂ. ಹೌದಾ? ಇದರ ಅರ್ಥ ಆಲೂಗಡ್ಡೆಯಲ್ಲಿ ಕಾರ್ಬೋಹೈಡ್ರೇಟ್ ಇದೆ. ಯಾಕಂದ್ರೆ ಅಯೋಡಿನ್ ಹಾಕಿದಾಗ ಏನಾಯ್ತು? ಕಪ್ಪು ಮಿಶ್ರಿತ ನೀಲಿ ಬಣ್ಣಕ್ಕೆ ತಿರುಗಿತು. ನಾವು ಅನ್ನ ಚೆನ್ನಾಗಿ ಬೇಯಿಸಿರೋ ಅನ್ನಕ್ಕೂ ಕೂಡ ಈ ಅಯೋಡಿನ್ ದ್ರಾವಣವನ್ನ ಹಾಕಿದ್ರೆ ಅದು ಕೂಡ ಕಪ್ಪು ಮಿಶ್ರಿತ ನೀಲಿ ಬಣ್ಣಕ್ಕೆ ತಿರುಗುತ್ತೆ. ಬ್ರೆಡ್ ಆ ಕ್ಲಾಸಲ್ಲಿ ಮಾಡಿ ತೋರಿಸಿದೆ. ಬ್ರೆಡ್ ತಿಂತೀವಲ್ಲ, ಬ್ರೆಡ್, ಆ ಬ್ರೆಡ್ಗೂ ಸಹ ಬ್ರೆಡ್ ಇಸ್ಕೊಂಬೋದು, ಸ್ವಲ್ಪ ಇಸ್ಕೊಂಡು ಬ್ರೆಡ್ಗೂ ಸಹ ಒಂದು ಪ್ರಮಾಣ ಒಂದೆಷ್ಟು ತಗೋಬರ ಹಂಗೆ ಹಾಕಿದ್ರು ಸಹ ಅದಕ್ಕೆ ಏನಾಗುತ್ತೆ? ಕಪ್ಪು ಮಿಶ್ರಿತ ನೀಲಿ ಬಣ್ಣಕ್ಕೆ ತಿರುಗುತ್ತೆ. ಈಗ ನಾವೇನ್ ಮಾಡೋಣ? ಕಾರ್ಬೋಹೈಡ್ರೇಟ್, ಪಿಷ್ಟ, ಸ್ಟಾರ್ಚ್ ಮೂರು ಒಂದೇ ಗೊತ್ತಾಯ್ತಲ್ಲ? ಪರೀಕ್ಷೆ ಆಯ್ತು. ಹೇಗೆ ಪರೀಕ್ಷೆ ಮಾಡೋದು? ಅಯೋಡಿನ್ ಪರೀಕ್ಷೆ. ಅಯೋಡಿನ್ ಪರೀಕ್ಷೆ ಅರ್ಥ ಆಗ್ತಿದ್ಯಾ? ಅಯೋಡಿನ್ ಪರೀಕ್ಷೆಯಿಂದ ಸ್ಟಾರ್ಚ್ ಇದೆಯಾ ಇಲ್ವಾ, ಪಿಷ್ಟ ಇದೆಯಾ ಇಲ್ವಾ, ಕಾರ್ಬೋಹೈಡ್ರೇಟ್ ಇದೆಯಾ ಇಲ್ವಾ ಅಂತ ತಿಳ್ಕೋಬಹುದು. ಯಾವ ಬಣ್ಣಕ್ಕೆ ತಿರುಗುತ್ತೆ ಅಯೋಡಿನ್ ಹಾಕಿದ್ರೆ? ಡಾರ್ಕ್ ಬ್ಲೂ, ಕಪ್ಪು ಮಿಶ್ರಿತ ನೀಲಿ ಬಣ್ಣಕ್ಕೆ ತಿರುಗುತ್ತೆ. ಈಗ ನನ್ನ ಕೈಯಲ್ಲಿ ಬೇಳೆ ಇದೆ. ಏನಿದೆ ನನ್ನ ಕೈಯಲ್ಲಿ? ಬೇಯಿಸಿರೋ ಬೇಳೆ. ಬೇಳೆಯಲ್ಲಿ ಏನಿರ್ಬೇಕು? ಕಾರ್ಬೋಹೈಡ್ರೇಟ್ ಇರುತ್ತಾ ಬೇಳೆಯಲ್ಲಿ? ಏನಿರುತ್ತೆ? ಲಿಪಿಡ. ಏನಿರುತ್ತೆ ಬೇಳೆಯಲ್ಲಿ? ಪ್ರೋಟೀನ್ಸ್ ಇರುತ್ತೆ. ಬೇಳೆಯಲ್ಲಿ ಏನಿರುತ್ತೆ? ಪ್ರೋಟೀನ್ ಇರುತ್ತೆ. ಪ್ರೋಟೀನ್ ಇದೆಯಾ ಇಲ್ಲ ಅಂತ ಚೆಕ್ ಮಾಡೋದು ಹೇಗೆ? ಪ್ರೋಟೀನ್ ಪರೀಕ್ಷೆ ಮಾಡಬೇಕು. ಪ್ರೋಟೀನ್ ಪರೀಕ್ಷೆ ಮಾಡಬೇಕು. ಪ್ರೋಟೀನ್ ಪರೀಕ್ಷೆ ಹೇಗಪ್ಪ ಮಾಡೋದು? ಅಯೋಡಿನ್ ಹಾಕಿದ್ರೆ ಪ್ರೋಟೀನ್ ಪರೀಕ್ಷೆ ಆಗಲ್ಲ. ಪ್ರೋಟೀನ್ ಪರೀಕ್ಷೆ ಮಾಡೋದಕ್ಕೆ ನೋಡಿ, ಕಾಪರ್ ಸಲ್ಫೇಟ್ ಇದೆ. ಏನಿದು? ನೋಡಿ, ಇದು ಕಾಪರ್ ಸಲ್ಫೇಟ್ ಕಾಣಿಸ್ತಾ ಇದೆಯಾ? ಕಾಪರ್ ಸಲ್ಫೇಟ್ ಪೌಡ್ರ್ ಇದು. ಕಾಪರ್ ಸಲ್ಫೇಟ್ ದ್ರಾವಣ ಇದೆ. ನೀರು ಸೇರಿಸಿದ್ವಿ, ಕಾಪರ್ ಸಲ್ಫೇಟ್ ದ್ರಾವಣ ಆಗಿದೆ. ಅದ್ರ ಜೊತೆಗೆ ಇದು ನೋಡಿ, ಅಯೋಡಿನ್ ಇದು, ಸೋಡಿಯಂ ಹೈಡ್ರಾಕ್ಸೈಡ್ ಇದೆ.
ಸೋಡಿಯಂ ಹೈಡ್ರಾಕ್ಸೈಡ್ ಪೌಡರ್ ಇದು ಕ್ರಿಸ್ಟಲ್ಸ್ ನೀರು ಹಾಕ್ಬಿಟ್ಟು ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣ ಮಾಡ್ಕೊಂಡಿದ್ವಿ. ಇವೆರಡೂ ಹಾಕಿ ಚೆಕ್ ಮಾಡಿ ನೋಡ್ಬೇಕು. ಏನಕ್ಕೆ ಬೇಯಿಸಿರೋ ಬೇಳೆಗೆ ಇವೆರಡೂ ಹಾಕಿ ಚೆಕ್ ಮಾಡಿ ನೋಡಬೇಕು. ಏನೇನು ನೋಡಬೇಕು? ಕಾಪರ್ ಸಲ್ಫೇಟು, ಸೋಡಿಯಂ ಹೈಡ್ರಾಕ್ಸೈಡ್ ಇವೆರಡೂ ಹಾಕಿ ನೋಡ್ಬೇಕು. ಎಷ್ಟೆಷ್ಟು ಹಾಕ್ಬೇಕು? ಸ್ವಲ್ಪನೇ ಹಾಕ್ಬೇಕು. ಸೊ ಈಗ ನಾನು ಸೋಡಿಯಂ ಕಾಪರ್ ಸಲ್ಫೇಟ್ ಅನ್ನು ತಗೊಳ್ತಾ ಇದ್ದೀನಿ. ಕಾಪರ್ ಸಲ್ಫೇಟ್ ಅನ್ನ ಒಂದೆರಡು ಡ್ರಾಪ್ ಹಾಕಿ ನೋಡೋಣ. ಹಾಕೋಣ. ನೀಲಿ ಬಣ್ಣ ಇದೆಯಲ್ಲ, ಅದು ಕೂಡ ಏನಾಯ್ತು? ನೀಲಿ ಬಣ್ಣಕ್ಕೆ ತಿರುಗ್ತಾ ಇದೆ. ಹೌದಾ? ಇದಕ್ಕೆ ನಾವು ಮತ್ತೆ ಇನ್ನ ಏನ್ ಹಾಕ್ಬೇಕು? ಸೋಡಿಯಂ ಹೈಡ್ರಾಕ್ಸೈಡ್ ಹಾಕ್ಬೇಕು. ಏನಾಗ್ಬೇಕು? ಸೋಡಿಯಂ ಹೈಡ್ರಾಕ್ಸೈಡ್ ಹಾಕಿದಾಗ ಇದರಲ್ಲಿ ನಮ್ಮ ಪ್ರೋಟೀನ್ ಇದ್ರೆ ವೈಲೆಟ್ ನೇರಳೆ ಬಣ್ಣಕ್ಕೆ ತಿರುಗುತ್ತೆ. ಯಾವ ಬಣ್ಣಕ್ಕೆ? ನೇರಳೆ. ಇಲ್ಲಿರೋದು ಯಾವ ಬಣ್ಣ? ಬ್ಲೂ, ಲೈಟ್ ಬ್ಲೂ ಅಲ್ವಾ? ಇದು ಕಲರ್ಲೆಸ್. ಕೆಳಗಡೆ ಗೋಲ್ಡನ್ ಯೆಲ್ಲೋ ಕಲರ್. ಈಗ ಏನಾಗುತ್ತೆ ನೋಡೋಣ. ಎಲ್ಲ ಹಾಕಿದ್ರೆ ಪ್ರೋಟೀನ್ ಇದ್ರೆ ಏನಾಗುತ್ತೆ? ವೈಲೆಟ್ ಕಲರ್ ಬರುತ್ತೆ, ನೇರಳೆ ಬಣ್ಣ ಬರುತ್ತೆ. ನೇರಳೆ ಬಣ್ಣ ಬಂತಾ? ಎಸ್ ಸರ್. ಕಾಣಿಸ್ತಾ ಇದೆಯಾ? ನೇರಳೆಕಾಯಿ, ನೇರಳೆ ಹಣ್ಣು ತಿಂತೀರಲ್ಲ ಎಲ್ಲ? ಎಸ್ ಸರ್. ನೇರಳೆ ಹಣ್ಣು. ಸೊ ನೇರಳೆ ಬಣ್ಣ ಬಂತು. ನೇರಳೆ ಬಣ್ಣ ಬಂತು ಅಂದ್ರೆ ಇದ್ರಲ್ಲಿ ಪ್ರೋಟೀನ್ ಇದೆ ಅಂತ ಅರ್ಥ. ಸೊ ಕಾರ್ಬೋಹೈಡ್ರೇಟ್ ಇದೆಯಾ ಇಲ್ಲ ಅನ್ನೋದಕ್ಕೆ ಅಯೋಡಿನ್ ಪರೀಕ್ಷೆ, ಪ್ರೋಟೀನ್ ಇದೆಯಾ ಇಲ್ಲ ನೋಡೋದಕ್ಕೆ ಕಾಪರ್ ಸಲ್ಫೇಟ್ ಮತ್ತೆ ಸೋಡಿಯಂ ಹೈಡ್ರಾಕ್ಸೈಡ್ ಪರೀಕ್ಷೆ. ಪ್ರೋಟೀನ್ ಯಾವುದು ನೋಡಿ? ಪ್ರೋಟೀನ್ ಪರೀಕ್ಷೆ ಇದು. ಪ್ರೋಟೀನ್ ಪರೀಕ್ಷೆಗೆ ಕಾಪರ್ ಸಲ್ಫೇಟ್ ಮತ್ತೆ ಸೋಡಿಯಂ ಹೈಡ್ರಾಕ್ಸೈಡ್ ಹಾಕಿದ್ರೆ ನೇರಳೆ ಬಣ್ಣ ತಿರುಗುತ್ತೆ. ಗೊತ್ತಾಗ್ತಿದೆಯಾ? ಎಸ್ ಸರ್. ಕೊನೆಯದಾಗಿ ಈ ಕೊಬ್ಬರಿ ಇದೆಯಲ್ಲ, ಒಣಕೊಬ್ಬರಿನ ಚಚ್ಚಿದೀವಿ. ಪೇಪರ್ಗೆ ಏನು ಅನ್ಕೊಂಡಿದೆ? ಎಣ್ಣೆ ಅನ್ಕೊಂಡಿದೆ ಅಲ್ವಾ? ಈ ಎಣ್ಣೆನೆ ನಾವು ಲಿಪಿಡ್ ಅಂತೀವಿ, ಕೊಬ್ಬು ಅಂತೀವಿ. ಕೊಬ್ಬಿದೆಯಾ ಇಲ್ವಾ ಆಹಾರ ಪದಾರ್ಥದಲ್ಲಿ ಅಂತ ಚಚ್ಚಿ ನೋಡಿದೀವಿ. ಕೊಬ್ಬಿನ ಅಂಶ ಎಲ್ಲ ಇಲ್ಲಿ ಅಂಟ್ಕೊಂಡಿದೆ. ಅದರಿಂದ ಗೊತ್ತಾಗುತ್ತೆ ಕಡಲೆ ಬೀಜ, ಸೂರ್ಯಕಾಂತಿ ಬೀಜ, ಒಣಕೊಬ್ಬರಿ ಇದರಲ್ಲೆಲ್ಲ ಕೊಬ್ಬಿನ ಅಂಶ ಇರುತ್ತೆ, ಲಿಪಿಡ್ ಇರುತ್ತೆ ಅಂತ 3 ಥರದ ಪರೀಕ್ಷೆನೂ ಮಾಡಿ ತೋರಿಸಿದ್ದೀನಿ. ಯಾಕಂದ್ರೆ ಏನೋ ಡೌಟ್ ಇದೆಯಾ? ಈಗ ಒಂದೊಂದೇ ಕೇಳ್ತೀನಿ, ಆನ್ಸರ್ ಹೇಳ್ಬೇಕು. ಕಾರ್ಬೋಹೈಡ್ರೇಟ್ಗೆ ಯಾವ ಪರೀಕ್ಷೆ ಮಾಡ್ತೀವಿ? ಕಾರ್ಬೋಹೈಡ್ರೇಟ್ಗೆ ಯಾವ ಪರೀಕ್ಷೆ ಮಾಡ್ತೀವಿ ಹೇಳಮ್ಮ? ವೆರಿ ಗುಡ್. ಚಪ್ಪಳ ಹಾಕಿ ಎಲ್ಲ. ಕಾರ್ಬೋಹೈಡ್ರೇಟ್ಗೆ ಅಯೋಡಿನ್ ಪರೀಕ್ಷೆ ಮಾಡ್ತೀವಿ. ಪ್ರೋಟೀನ್ಗೆ ಯಾವ ಪರೀಕ್ಷೆ ಮಾಡ್ತೀವಿ? ಗುಡ್. ಪ್ರೋಟೀನ್ಗೆ ಯಾವ ಪರೀಕ್ಷೆ ಮಾಡ್ತೀವಿ ಹೇಳಪ್ಪ? ಸೋಡಿಯಂ ಹೈಡ್ರಾಕ್ಸೈಡ್ ಆಕ್ಸೈಡ್, ಕಾಪರ್ ಸಲ್ಫೇಟ್. ವೆರಿ ಗುಡ್. ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತೆ ಕಾಪರ್ ಸಲ್ಫೇಟ್ ಅನ್ನ ಹಾಕ್ತೀವಿ. ಎಷ್ಟು ಹಾಕ್ತೀವಿ? ಕಾಪರ್ ಸಲ್ಫೇಟ್ 2 ಹನಿ ಹಾಕ್ತೀವಿ, ಸೋಡಿಯಂ ಹೈಡ್ರಾಕ್ಸೈಡ್ 10 ಹನಿ ಹಾಕ್ತೀವಿ. ಯಾವ ಬಣ್ಣಕ್ಕೆ ತಿರುಗುತ್ತೆ? ನೇರಳೆ ಬಣ್ಣಕ್ಕೆ ತಿರುಗುತ್ತೆ. ಯಾವ ಬಣ್ಣಕ್ಕೆ ತಿರುಗುತ್ತೆ? ನೇರಳೆ ಬಣ್ಣಕ್ಕೆ ತಿರುಗುತ್ತೆ. ಗೊತ್ತಾಗ್ತಿದ್ಯಾ? ಇಲ್ಲಿದೆ, ನೇರಳೆ ಬಣ್ಣಕ್ಕೆ ತಿರುಗುತ್ತೆ. ಅದೇ ಅಯೋಡಿನ್ ಯಾವ ಬಣ್ಣಕ್ಕೆ ತಿರುಗುತ್ತೆ? ಡಾರ್ಕ್ ಬ್ಲೂ ಅಂದ್ರೆ ಕಪ್ಪು ಮಿಶ್ರಿತ ನೀಲಿ. ಗೊತ್ತಾಗ್ತಿದ್ಯಾ? ನೋಡಿ, ಇದು ವೈಲೆಟ್ ಇದೆ, ಇದು ಬ್ಲಾಕ್ ಇದೆ. ಡಾರ್ಕ್ ಬ್ಲಾಕ್ ಅಂದ್ರೆ ಕಪ್ಪು ಮಿಶ್ರಿತ ನೀಲಿ. ಬ್ಲಾಕಿಶ್ ಟೈಪ್ ಕಾಣುತ್ತೆ, ಇದು ವೈಲೆಟ್. ಗೊತ್ತಾಗುತ್ತಾ? ಡಿಫರೆನ್ಸ್ ಗೊತ್ತಾಗುತ್ತಾ? ಇದು ಕಾರ್ಬೋಹೈಡ್ರೇಟ್, ಪಿಸ್ತಾ, ಸ್ಟಾರ್ಚ್, ಇದು ಪ್ರೋಟೀನ್.